ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪ್ರಮಾಣ ಪತ್ರ ವಿತರಣೆ ಹಾಗೂ ಪದಗ್ರಹಣ ಸಮಾರಂಭ ಇತ್ತು ಸೋಮವಾರ ಪತ್ರಿಕಾ ಭವನದಲ್ಲಿ. ಈ ಸಮಾರಂಭವನ್ನು ಕಾನೂನು ಸಚಿವರಾದಂಥ HK ಪಾಟೀಲರು ಉದ್ಘಾಟನೆ ಮಾಡಿದರು. ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ವಿಶೇಷ ಅತಿಥಿಗಳಾಗಿ ಮಾಜಿ ಸಚಿವರಾದಂಥ CC ಪಾಟೀಲರು ಮತ್ತು ಹಾಲಿ ಶಾಸಕರು ಅವರು, ವಿಧಾನ ಪರಿಷತ್ತಿನ ಸದಸ್ಯರಾದಂಥ SV ಸಂಕನೂರವರು ಆಗಮಿಸಿದ್ರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ನಿಂಗಪ್ಪ ಚೌಡಿ ಅವರು ಬಂದಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ನೂತನ ಅಧ್ಯಕ್ಷರ ರಾಜು ಹೆಬ್ಬಳ್ಳಿ ಅವರು ವಹಿಸಿದರು. ಚುನಾವಣಾಧಿಕಾರಿ ಕೆಲಸ ಮಾಡಿದಂಥ ಶಿವಾನಂದ್ ಹಿರೇಮಠ ಅವರು, ರಾಜ್ಯ ಕಾರ್ಯಕಾರಿಣಿ ಪತ್ರಕರ್ತರ ಸಂಘದ ಸದಸ್ಯ ಅರುಣ್ ಕುಮಾರ್ ಹಿರೇಮಠ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿ ಶರಣು ದೊಡ್ಡೂರು ಅವರು ವೇದಿಕೆ ಮೇಲೆ ಇದ್ದರು. ಆರಂಭದಲ್ಲಿ ಖಾಜಾ ಸಾಬ್ ಮುದೋಳ್ ಪ್ರಾರ್ಥನೆಯನ್ನು ಮಾಡಿದರು. ಪ್ರಭುಸ್ವಾಮಿ ಅರಿವಟ್ಟಿಗೆ ಮಠ ಅವರು ಸ್ವಾಗತ ಮಾಡಿದರು. ಹಿರಿಯ ಪತ್ರಕರ್ತ ಜಗದೀಶ್ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತಾಡಿದರು. ಸಂಘ ನಡೆದು ಬಂದ ದಾರಿಯ ವಿಷಯವಾಗಿ ಅನಂತ್ ಕಾರ್ಕಳ್ ಅವರು ಮಾತಾಡಿದರು. ನಂತರ HK ಪಾಟೀಲರು ಮಾತಾಡಿದರು. ಬಹಳಷ್ಟು ಮಾರ್ಮಿಕವಾದಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಈ ಪತ್ರಕರ್ತರ ಸಂಘ, ಪತ್ರಿಕೋದ್ಯಮ, ಇವತ್ತಿನ ಪತ್ರಿಕೋದ್ಯಮ, ಮಾಧ್ಯಮ ಏನು ಎಂತು ಎತ್ತ ಅದರ ಎಲ್ಲ ಮಜಲುಗಳನ್ನು ಹೇಳಿದರು. ಜೊತೆಗೆ 2 ವರ್ಷದ ಅವಧಿಯೊಳಗೆ ಪತ್ರಿಕಾ ಭವನ ಆಧುನೀಕರಣ ಮಾಡ್ತೇವೆ. ಯಾಕೆಂದರೆ ಪತ್ರಕರ್ತರು ಅಪ್ಡೇಟ್ ಆಗಬೇಕು. ನೀವು ಅಂದಾಗ ಮಾತ್ರ ಅಧ್ಯಯನಶೀಲರಾಗಬೇಕು. ಸದಾ ಅದರ ಏನು ವಾಸ್ತವಿಕತೆ ಇದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಮಾತ್ರ ನೀವು ಸೃಜನಶೀಲ ಪತ್ರಕರ್ತರಾಗಿ, ರಚನಾತ್ಮಕ ಪತ್ರಕರ್ತರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂತ. ಆಮೇಲೆ ಜನರ ಬದುಕಿನ ನೈಜ ಚಿತ್ರಣವನ್ನು ತೆರೆದಿಡಬೇಕು. ಭಾಷೆ ಮೇಲೆ ಹಿಡ್ತಾ ಇರಬೇಕು, ಬರಹದ ಮೇಲೆ ಕೂಡ ಹಿಡ್ತಾ ಇರಬೇಕು. ಅಂದಾಗ ಸಮಾಜಮುಖಿ ಬರಹ, ಸಮಾಜಮುಖಿ ಚಿಂತನೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಆಮೇಲೆ SV ಸಂಕನೂರು ಸರ್ ಮಾತಾಡಿದರು. ಅವ್ರು ಹೇಳಿದ್ದು 4ನೇ ಅಂಗ ಪತ್ರಿಕಾ ರಂಗ. ಈ ಪತ್ರಕರ್ತರ ಭವನಕ್ಕೆ ನನ್ನ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ನಾನು ಕೊಡ್ತೇನೆ. ಮತ್ತು ಪತ್ರಕರ್ತರು ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ನಿಮ್ಮ ಮಕ್ಕಳು ಕೂಡ ಉತ್ತಮವಾದಂಥ ಉನ್ನತ ಹುದ್ದೆಯಲ್ಲಿ ಇರಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದರು. ಇದಾದಮೇಲೆ CC ಪಾಟೀಲರು ಮಾತಾಡಿದರು. ಅವರು ಹೇಳಿದರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ 3 ಅಂಗಗಳ ಏನು ಹಿಡಿತ ಈ ಪತ್ರಿಕಾ ರಂಗಕ್ಕಿದೆ. ಸೊ ಇದು ಯಾವಾಗಲೂ ಪವಿತ್ರವಾಗಿರಬೇಕು ಅಂತ. ಯಾವಾಗ ನೀವು ಪವಿತ್ರವಾಗಿರ್ತೀರೋ, ಈ ಅಂಗ ಪವಿತ್ರವಾಗಿರುತ್ತೋ, ಆ 3 ಅಂಗಗಳ ಏನೋ ದುಡಾಡಿರ್ತೋ ಇನ್ನೊಂದು ಎಲ್ಲವನ್ನೂ ಎತ್ತಿ ಹಿಡಿಲಿಕ್ಕೆ ಸಾಧ್ಯತೆ ಇದೆ ಅಂದರು. ಸಂಘದ ಯೋಜನೆಗಳಿಗೆ ಸಹಕಾರ ನಂದು ಯಾವತ್ತೂ ಇರುತ್ತೆ ಅಂತ ಹೇಳಿದ್ರು. ಅವ್ರು 3 ಜನ ಏನು ಮಾತಾಡಿದ್ರು, HK ಪಾಟೀಲರು, SV ಸಂಕನೂರವರು ಹಾಗೆ CC ಪಾಟೀಲ್ ಏನು ಮಾತಾಡಿದ್ರು ಅನ್ನೋದು ನಾನು ನಿಮ್ಗೆ ಕಾಣಿಸ್ತೀನಿ ನೋಡಿ. ಫ್ರೀ ಪ್ರೆಸ್ ಜರ್ನಲ್ ಇರಲಿ, ಹಿಂದೂ ಇರಲಿ, ಇಂಡಿಯನ್ ಎಕ್ಸ್ಪ್ರೆಸ್ ಇರಲಿ, ದೀಸ್ ವೇರ್ ಕಮಿಟೆಡ್ ಟು ವ್ಯಾಲ್ಯೂಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಅವ್ರು ತಮ್ಮದೇ ಆಗಿರ್ತಕ್ಕಂಥ ಆ ಒಂದು ಸ್ಥಾಪಿತವಾಗಿರ್ತಕ್ಕಂಥ ಅನಿಸಿಕೆಗಳು ಹಾಗೂ ಸಿದ್ಧಾಂತಗಳಿತ್ತು. ಈಗ ಅವು ಉಳಿದವನ ಅಂತೇಳಿ ನೀವೇ ನಿಮ್ಮ ಪ್ರಶ್ನೆ ಮಾಡ್ಕೊಂಡು ನೋಡ್ರಿ, ಭಾಳಷ್ಟು ನಿರಾಶೆ ಆಗ್ತದೆ. ಯಾರ ಮೇಲೆ ಬ್ಯಾಂಕ್ ಆಗ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಈಗ ನೀವು ಸರಿ ಇದ್ದದ್ದನ್ನು ನಾವು ಇದನ್ನು ಸರಿ ಇದ್ದದ್ದು ಜನರ ಜಾಗೃತಿ ಮಾಡ್ತೀವಿ ಅಂಥೇಳಿ ನೀವು ಏನರ ನಿರ್ಣಯ ಮಾಡೋಕ್ಕೆ ಹೋದ್ರಿ ಅಂದರೆ ನಿಮಗೆ ಒಂದು ರೀತಿ ಸಂಪೂರ್ಣ ಅಸಮಾಧಾನ ಆಗ್ತದೆ, ನಿರಾಶೆ ಆಗ್ತದೆ, ಡಿಸಪಾಯಿಂಟ್ಮೆಂಟ್ ಆಗ್ತದೆ. ಇಂಥ ಸ್ಥಿತಿಯೊಳಗೆ ಭಾಳಷ್ಟು ಬುದ್ಧಿವಂತಿಕೆಯಿಂದ ನೈಜ ಸಮಾಜವನ್ನು ಪ್ರತಿನಿಧಿಸುವ ಮನಸ್ಸಿದ್ದಂಥ, ಆಗಲೇ ಹೇಳಿದ್ರೆ ಯಾರ ಭಾಷಣ ಮಾಡೋ ಮುಂದೆ ಸಮಾನ ಮನಸ್ಕರಿದ್ದೇವೆ. ಸಮಾನ ಮನಸ್ಕರು ಅಂದರೆ ಓಟ್ ಇತ್ತಾಗ ಪೆನ್ನಲ್ಲಿ ಬೀಕ ಹಾಕೋರಲ್ಲ. ಸಮಾನ ಮನಸ್ಕರು ಅಂದರೆ ಸಮಾಜದ ನೈಜ ಚಿತ್ರವನ್ನು ಪ್ರಕಟಣೆ ಮಾಡ್ತಕ್ಕಂಥವ್ರು. ಅವ್ರು ಯಾರದಿರಿ, ನೀವೆಲ್ಲರೂ ಸಂಘಟಿತವಾಗಿ, ನಾಟ್ ಮೇಕಿಂಗ್ ಎನ್ ಅಸೋಸಿಯೇಷನ್ ಆರ್ ರೇಸಿಂಗ್ ಎ ಸ್ಲೋಗನ್, ನೀವೇ ಮನಸ್ಸ ಮಾಡಬೇಕಾಗ್ತದೆ. ಆ ನೈಜ
ಸಮಾಜ ಚಿತ್ರಣ ಪತ್ರಿಕೆಯವರು ಮಾಡಲಿ. ಈಗ ಭಾಷೆದ್ದು ಹೇಳಿದೆ ನಾನು. ಈಗ ನಿಮ್ಮನ್ನೆಲ್ಲರನ್ನೂ ರೂರಲ್ ರಿಪೋರ್ಟ್ಸ್ ಯಾರು ಕಳಿಸ್ತೀರಿ? ಇದು ಮುಳುಗುಂದದಿಂದ ಬಂತ್ರಿ, ಇದು ಹಾಂ ಇದ್ರಾಗ 4 ಪ್ಯಾರ ತೆಗಿ, ಒಂದು 2 ಪ್ಯಾರ ಹಾಕೋ. ದಿಸ್ ಈಸ್ ವಾಟ್ ಎ ಮ್ಯಾನ್ ಇನ್ ದ ಡೆಸ್ಕ್ ಡಸ್. ಎಡಿಟರ್ ವಿಲ್ ಆಸ್ಕ್ ಯು ಟು ಗಿವ್ ಓನ್ಲಿ 1 ಪ್ಯಾರ. ನಿಮಗೂ ನಿಮ್ಮ ಆ ಹುಮ್ಮಸ್ಸಿಗೆ ಕೊರತೆ ಆಗ್ತದೆ. ಯಾಕಂದರೆ ಅವನು ಹಂಗೆ ಮಾಡೋದಕ್ಕೆ ಕಾರಣ ಇರ್ತದೆ. ನಿಮ್ಮ ಭಾಷೆಯೊಳಗೂ ಕೊರತೆ ಇರ್ತದೆ, ನಮ್ಮ ಭಾಷೆಯೊಳಗೆ ಕೊರತೆ ಇರ್ತದೆ. ಈಗ ನಿಮ್ಗೆ ಆ ಭಾಷಾ ಕೊರತೆಯನ್ನು ನೀವು ಕ್ಷಣಾರ್ಧದೊಳಗನ ನೀಗಿಸ್ಕೊಳ್ಬೋದು. ಯಾರು ಇಲ್ಲಿರ್ತಕ್ಕಂಥ ಅಗದಿ ಕೆಟ್ಟ ಭಾಷೆ ಐತೆ, ನಂದು ಸುಧಾರಣೆನೇ ಆಗಲಿಲ್ಲ, ನನಗೇನೋ ಹಂಗಾಗಲಿಲ್ಲ ನೋಡ್ರಿ ಅದು ಅಂಥೇಳಿ ಅನ್ನೋರಿದ್ದೀರಿ, ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡಿಕೊಡ್ರಿ. ನಮ್ಮ ಗದಗಿನ ಪತ್ರಕರ್ತರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಉಪಯೋಗ ಮಾಡ್ಕೋಬೇಕು, ಹೌ ದೇ ಕ್ಯಾನ್ ಬಿಕಮ್ ದ ಬೆಸ್ಟ್ ಆಫ್ ದಿ ರಿಪೋರ್ಟರ್ಸ್ ಅನ್ನೋದನ್ನು ಮಾಡೋದಕ್ಕೆ ನಾನು ಮೊನ್ನೆ ಇನ್ನೊಂದು ನಮ್ಮ ಟೂರಿಸ್ಟ್ ಗೈಡ್ಸ್ಗೆ ಟ್ರೈನಿಂಗ್ ಕೊಡೋದಕ್ಕೆ ವಿಶ್ವವಿದ್ಯಾಲಯದವ್ರಿಗೆ, ಗ್ರಾಮೀಣ ವಿಶ್ವವಿದ್ಯಾಲಯದವ್ರಿಗೆ ಹೇಳಿದ್ದೆ. ಅವ್ರಿಗೆ ಹೇಳ್ತೇನೆ ಬೇಕಾದ್ರೆ, ಇಫ್ ಯು ಆರ್ ಪ್ರಿಪೇರ್ಡ್, ಒಂದು 20 ಮಂದಿ ಟೀಮು, 15 ಮಂದಿ ಟೀಮು, 30 ಮಂದಿ ಟೀಮು ಹಿಂಗೆ ಬಂದರೆ ಅಂದರೆ ವಿಲ್ ಮೇಕ್ ಯು ಅರೇಂಜ್ಮೆಂಟ್ ಫಾರ್ ಮೇಕಿಂಗ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಯುವರ್ ಪ್ರೊಫೆಷನ್. ಒಂದು 3 ದಿವಸದ ನೀವು ಟ್ರೈನಿಂಗ್ ತೊಗೊಂಡ್ರೆ ಸಾಕು, 2 ದಿವಸದ ಆ್ಯಕ್ಚುಯಲ್ ಟ್ರೈನಿಂಗ್ ಸಾಕು. 1 ವರ್ಷ ನೀವು ನಿಮ್ಮ ಕುಶಲೋಪರಿಯಾಗಿ ಅದನ್ನು ಬಳಕೆ ಮಾಡ್ಕೋಬೋದು. ಟ್ರೈನಿಂಗ್ 3 ದಿವಸದ ಟ್ರೈನಿಂಗ್ ತೊಗೊಂಡ್ರಿ ಅಂದರೆ ನಿಮ್ಮ ಭಾಷೆ ನಿಮಗೆ ಸಮಾಧಾನ ಆಗುವ ಮಟ್ಟಕ್ಕೆ, ನಿಮ್ಮ ಸಂಪಾದಕರಿಗೆ ಸಮಾಧಾನ ಆಗುವ ಮಟ್ಟಕ್ಕೆ, ನಿಮ್ಮ ಡೆಸ್ಕ್ನ ಸಮಾಧಾನ ಆಗುವ ಮಟ್ಟಕ್ಕೆ ಅಷ್ಟೇ ಅಲ್ಲ, ಓದುಗನ ಮೆಚ್ಚುವ ರೀತಿಯಲ್ಲಿ ನೀವು ನಿಮ್ಮ ವರದಿಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ನೀವು ಲೇಖನಗಳನ್ನು ಮಾಡ್ಬೋದು. ಯಾಕಂದರೆ ನಿಮಗಿರೋ ಎಕ್ಸ್ಪೋಜರ್ ಉಳಿದವ್ರು ಯಾರಿಗೂ ಇರೋದಿಲ್ಲ. ನೀವು ನಮ್ಮನ್ನು ಯಾರು ಬೇಕಾದಾಗ ಏನು ಬೇಕಾದ ಪ್ರಶ್ನೆ ಕೇಳ್ಬೋದು. ನಿಮಗೊಂದು ಕಾಂಪ್ಲೆಕ್ಸ್ ಬಂದಿರ್ತದೆ, ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಬಂದಿರ್ತದೆ. ಆ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ವಿಲ್ ಗೆಟ್ ಯು ಮೋರ್ ಇನ್ಫಾರ್ಮೇಷನ್. ಜನರಿಗೆ ಬೇಕಾಯ್ತು, ಗ್ರಾಮೀಣ ಭಾಗದ ಜನರ ಬದುಕು ನೀವೆಲ್ಲರೂ ಭಾಳ ಸಮೀಪದಿಂದ ನೋಡ್ತಾ ಇರ್ತೀರಿ. ಎಷ್ಟು ಬದಲಾವಣೆ ಆಗಿದೆ, ಬೆಂಗಳೂರು ಎಷ್ಟು ಬದಲಾವಣೆ ಆಗಿದೆ. ಬೆಂಗಳೂರು ಯಾಕೆ ನಿಮ್ಮ ಹಳ್ಳಿ ಗದಗ ನೋಡಿದ್ರೆ ಎಷ್ಟು ಬದಲಾವಣೆ ಆಗಿದೆ. ಯಾಕೆ ಇವುಗಳೆಲ್ಲರೂ ಇಷ್ಟು ಶ್ರೀಮಂತರಾಗೋದಕ್ಕೆ ಸಾಧ್ಯ? ನಮ್ಮ ಹಳ್ಳಿ ಮಂದಿ ಯಾಕೆ ಶ್ರೀಮಂತರಾಗಬಾರ್ದು? ಈಗ ನೋಡ್ರಿ, ನೀವೇ ಇದು ಮಾಡ್ಕೊಡ್ರಿ. ಈ ಹೆಸರು ಬಾಯಿಗಳ ಇದ್ರ ಬಗ್ಗೆ ಯಾರ್ಯಾರು ಎಷ್ಟೆಷ್ಟು ಬರ್ತೀವಿ? ಕಬ್ಬಿನ ಬಗ್ಗೆ ಬರ್ತೀವಿ ನಾವು. ಪಾಟೀಲ್ರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ದು ನಿಮ್ದು ಒಂದು ಪಾರ್ಟಿ, ಇವ್ರದ್ದು ಒಂದು ಪಾರ್ಟಿ. ನಾ ಹೇಳೋ ಉದ್ದೇಶ ಇಷ್ಟೇ, ಯಾವ ಸಮುದಾಯವನ್ನ ನಾವು ನೈತಿಕವಾಗಿ ಪ್ರತಿನಿಧಿಸ್ತೇವೆ ಅದರ ಧ್ವನಿ ಪತ್ರಕರ್ತರ. ನಮಗೆ ಏನೇನು ನಿಮ್ದು ಒಳಗಿಂದ ಗೊತ್ತಾಗ್ತದೆ. ನೀವು ಇದ್ದ ಚಲೋನೆ ಇತ್ತು ಅಂದ್ರೆ ಯಾರ್ಯಾರು ಎಷ್ಟು ದೂರ ಇವರಿಗೆ ಹೆಂಗ್ ಮಾಡ್ಬೇಕು ಹಂಗಾರ ಅಂತ ಹೇಳಿ ನಾವೆಲ್ಲ ವಿಚಾರ ಮಾಡಕ್ ಬರುವಂಗ ಒಟ್ಟೆಂದೆಲ್ಲ ಹೇಳಿದ್ರಿ. ಅದು
ಒಂದು ನಮೂನಿ ಕಾರ್ಕೊಂಡಿದ್ದೆ, ಕಾರ್ಕೊಂಡಿರಿ ಅಂತ ತಿಳ್ಕೊಂಡು ನೀವು ಬಂದಿದ್ರೆ ಮನೆಗೆ ಮಾತಾಡ್ತಿದ್ರೆ ಎಲ್ಲ ಗೊತ್ತಿಲ್ಲ. ಇವತ್ತಿನಿಂದ ಎಲ್ಲವನ್ನ ನನಗೆ ಭಾರಿ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಗದಗ ಜಿಲ್ಲಾ ಘಟಕ ಒಂದು ಶ್ರೇಷ್ಠ ಘಟಕವಾಗಿ ಆಗಲಿ. ಒಳ್ಳೆ ಕೆಲಸ ಇಲ್ಲಿ ಮಂದಿ ಬಂದು ನೋಡಿ ಹೋಗು. ಹೆಂಗ ನಮ್ಮ ಗದಿಗೆ ವೀರರಾಣ ದೇವ್ರ ಗುಡಿಗೆ ಬಂದು ಹೋಗ್ತಾರಲ್ಲ ಬೇರೆ ಬೇರೆ ಕಡೆಯಿಂದ, ಹಂಗೆ ಇಲ್ಲಿ ಪತ್ರಕರ್ತರು ಯಾರು ಬಂದರು ಅಂದ್ರೆ ಅವ್ರು ಬಂದು ನಿಮ್ಮದ್ರ ಬಗ್ಗೆ ಭಾಳ ಹೇಳ್ತೀರಿ, ಅದು ನೋಡಕ್ಕೆ ಬಂದ್ವಿ ಅಂತ ಹೇಳಿ ಆಗಬೇಕು, ಹಂಗೆ ಇದನ್ನು ಮಾಡಬೇಕು ಅಂತ ಹೇಳಿ ನಾನು ಆಶೆಯನ್ನು ವ್ಯಕ್ತಪಡಿಸ್ತೇನೆ. ಬಂಧುಗಳೇ, ಈ ಒಂದು ನೂತನ ಅಧಿಕಾರ ಪದಗ್ರಹಣ ಸಮಾರಂಭದೊಳಗೆ ನಾನು ಮೊದಲು ನೂತನವಾಗಿ ಆಯ್ಕೆ ಇರತಕ್ಕಂಥ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಖಜಾಂಚಿಗಳಿಗೆ ಎಲ್ಲರಿಗೂ ಕೂಡ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಭಿನಂದನೆಗಳನ್ನ ಸಲ್ಲಿಸ್ತಕ್ಕಂಥ ಸಂದರ್ಭದೊಳಗೆ ನಾನು ಕೂಡ ಒಂದು ವಿನಂತಿ ಮಾಡ್ಕೊಳ್ತೀನಿ. ಆ ವಿಷಯ ಅನಂತ ಕಾರ್ಕಳ ಅವರು ಹೇಳಿದ್ದಾರೆ. ನನ್ನ ವಿನಂತಿ ಏನಪ್ಪ ಅಂದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಚುನಾವಣೆಗಳ ಸ್ಪರ್ಧೆಗಳು ಇರುವ, ಆದ್ರೆ ಚುನಾವಣೆ ಮುಗಿದ ಮ್ಯಾಗ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ, ಹಿಂದಾದಂತ ಘಟನೆಗಳನ್ನು ದಯವಿಟ್ಟು ಅದನ್ನು ಮರಿಬೇಕು. ದೇವರು ನಮ್ಗ ಬಹಳ ದೊಡ್ಡದೊಂದು ಏನು ಗಿಫ್ಟ್ ಏನು ಕೊಟ್ಟಾರಪ್ಪ ಅಂದ್ರೆ, ಮರುವನ್ನು ಗಿಫ್ಟ್ ಕೊಟ್ಟಾರ. ಬಹುಶಃ ಮರುವನ್ನು ಗಿಫ್ಟ್ ಕೊಟ್ಟಿರ್ಲಿಲ್ಲಪ್ಪ ಅಂದ್ರೆ ವೈರಿಗಳ ಕಾಯಂ ವೈರಿಯಾಗಿ ಉಳಿತಿದ್ದ. ವೇರ್ ದರ್ ಇಸ್ ಎ ಯೂನಿಟಿ ದರ್ ಇಸ್ ಎ ಸ್ಟ್ರೆಂತ್, ವೇರ್ ದರ್ ಇಸ್ ಎ ಸ್ಟ್ರೆಂತ್ ದರ್ ಇಸ್ ಎ ಸಕ್ಸಸ್. ಯಾಕಂದ್ರೆ ಮುಂದೆ ನೀವು ಬಹಳಷ್ಟು ಯೋಜನೆಗಳನ್ನ ಹಂಚ್ಕೊಂಡಿರಿ. ಆ ಯೋಜನೆಗಳೆಲ್ಲವೂ ಕೂಡ ಯಶಸ್ವಿ ಆಗ್ಬೇಕಾದ್ರೆ ದಯವಿಟ್ಟು ಹಿಂದಿನ ಎಲ್ಲಾ ಕಹಿ ಘಟನೆಗಳನ್ನ ಆದಷ್ಟು ಬೇಗನೆ ಮರೆತು, ಸರ್ಕಾರ ಹೇಳಿದ್ದಾರೆ ಮತ್ತೆಲ್ಲರನ್ನ ಒಂದುಗೂಡಿಸ್ತೀವಿ, ನಮ್ಮ ಹಿರಿಯರ ಒಂದು ಸಮಿತಿ ಅದ, ಆ ಕೆಲಸವನ್ನ ಆದಷ್ಟು ಬೇಗನೆ ತಾವೆಲ್ಲ ಮಾಡಬೇಕಂತ ಕಳಕಳಿಯ ಒಂದು ವಿನಂತಿಯನ್ನ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಒಂದು ಸಮಾಜದ ಸುಧಾರಣೆಯಲ್ಲಿ, ರಾಜ್ಯದ ದೇಶದ ಪ್ರಗತಿಯಲ್ಲಿ ನಿಮ್ಮ ಪತ್ರಿಕಾ ರಂಗದ ಪಾತ್ರ ಮತ್ತು ಇಲೆಕ್ಟ್ರಾನಿಕ್ ಮಾಧ್ಯಮದ ಪಾತ್ರ ಬಹಳ ದೊಡ್ಡದಿದೆ. ಹೀಗಾಗಿ ನಿಮ್ಮೆಲ್ಲರ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಇವತ್ತು ಬಹಳ ಆಗಿದೆ. ನೀವೆಲ್ಲರೂ ಕೂಡ ಈ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಬಹಳ ದಕ್ಷತೆಯಿಂದ ನಿಮ್ ಜವಾಬ್ದಾರಿಯನ್ನು ನೀವು ಪೂರೈಸಬೇಕಾಗಿದೆ. ಒಟ್ಟಾರೆ ಏನಪ್ಪ ಅಂತಂದ್ರೆ, ನಿಮ್ ಗುರಿ ಹೇಳಿದೆ. ಇವತ್ತು ಗದಗ ಜಿಲ್ಲಾ ಕಾರ್ಯನಿರತ ಏನು ಪತ್ರಿಕಾ ಸಂಘದ ನೀವು 3 ವರ್ಷಗಳ ಅವಧಿಯೊಳಗ ಏನು ಯೋಜನೆಗಳನ್ನು ರೂಪಿಸ್ತೀರಿ, ಆ ಯೋಜನೆಗಳು ಬರೀ ನಮ್ಮ ಜಿಲ್ಲೆಗೆ ಅಷ್ಟಲ್ಲ, ಇಡೀ ರಾಜ್ಯಕ್ಕೆ ಮಾದರಿ ಆಗ್ಲಿ, ಆ ರೀತಿಯ ಒಳ್ಳೆಯ ಯೋಜನೆಗಳನ್ನ ತಾವು ರೂಪಿಸಿ, ಇದೇ ಹೇಳಿದ್ರಿ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಿಕಾ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನ ಗದಗ ಮಾಡ್ಬೇಕಂತ ಹೇಳಿರಲ್ಲ, ಬಹಳ ಸಂತೋಷ. ಅದಕ್ಕೆ ಎಚ್ ಕೆ ಪಾಂಡ್ರಲ್ಲ, ನಾವು ನಿಮ್ ಜೊತೆಗಿರ್ತೀವಿ, ನಾವು ಕೂಡ ಅದಕ್ಕೆ ಕೈ ಜೋಡಿಸ್ತೀವಿ. ಒಟ್ಟಾರೆ ನಿಮ್ಮ ಕಾರ್ಯಕ್ರಮಗಳು, ಯೋಜನೆಗಳೇನು ರೂಪಿಸ್ತೀರಿ ಅದು ನಮ್ಮ ರಾಜ್ಯಕ್ಕೆ ಮಾದರಿ ಆಗೋ ರೀತಿಯೊಳಗ ಅವ್ರು ರೂಪಿಸ್ಬೇಕು. ನಮ್ಮೆಲ್ಲರ ಸಹಕಾರ ಇದೆ ಅನ್ನೋ ಮಾತನ್ನ ಈ ಸಂದರ್ಭದೊಳಗ ಹೇಳ್ತಾ, ಕೊನೆಯದಾಗಿ ನನ್ನ ಕಳಕಳಿ ವಿನಂತಿ ಅದ. ಯಾಕಂದ್ರೆ ಬಹಳ ನೋವನ್ನ ನೀವು ನಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡಿರಿ. ನಿಮ್ಮ ಕರ್ತವ್ಯ ಜೊತೆಗೆ, ನಿಮ್ಮ ಕೆಲಸದ ಜೊತೆಗೆ ದಯವಿಟ್ಟು ನೀವು ನಿಮ್ಮ ಕುಟುಂಬದ ಕಾಳಜಿ ಇರಲಿ, ಮಕ್ಕಳ ಬಗ್ಗೆ ಕಾಳಜಿ ಇರಲಿ ಅನ್ನೋ ಮಾತನ್ನ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ನಿಮ್ ಕೆಲಸ ಇರ್ತದ, ನೀವು ಮುಂಜಾನೆ ಎಷ್ಟೊತ್ತಿಗೆ ಹೋಗ್ತಾರೋ ಗೊತ್ತಿಲ್ಲ, ಯಾವ ಊರಿಗೆ ಹೋಗ್ತಾರೋ ಗೊತ್ತಿಲ್ಲ, ಯಾವಾಗ ಊಟ ಮಾಡ್ತೀರೋ ಗೊತ್ತಿಲ್ಲ, ವಾಪಸ್ ಬರೋದು ಯಾವ ನಿದ್ದೆ ಎಷ್ಟು ಮಾಡ್ತೀರೋ ಗೊತ್ತಿಲ್ಲ. ಸಂಪೂರ್ಣವಾಗಿ ನಿಮ್ ಕೆಲಸದೊಳಗೆ ತೊಡಗಿಸ್ಕೊಂಡಿರ್ತೀರಿ. ಅದ್ರ ಜೊತೆಗೆ ಕುಟುಂಬದ ಕಾಳಜಿ ಕೂಡ ಇರಲಿ. ಬಗ್ಗೆ ಅಭಿಮಾನದ, ನಿಮ್ಮೆಲ್ಲರ ಬಗ್ಗೆ ಅಭಿಮಾನದ, ಖಂಡಿತವಾಗಿ ನಾ ಹೇಳಿದ್ದೀನಿ. ಈಗ ಮುಂದೆ ಬರತಕ್ಕಂತ ಅನುದಾನದೊಳಗ 5 ಲಕ್ಷ ರೂಪಾಯಿ ಖಂಡಿತವಾಗಿ ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿ, ಬಹಳಷ್ಟು ಪ್ರೀತಿ ಆಧಾರದಿಂದ ನಾನು ಇವತ್ತು ಬರಮಾಡಿಕೊಂಡು, ನನಗೂ ಕೂಡ ಈ ಸಂಘದ ರಾಜ್ಯ ಯಾರು ಬೆಳೀತು, ನಮ್ ಗದಗ ಜಿಲ್ಲೆ ಹೆಂಗ್ ಬೆಳೀತು ಅದೆಲ್ಲ ತಿಳ್ಕೊಳ್ಳಿಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ, ನಮ್ಮದು 5 ವರ್ಷ ಪೀರಿಯಡ್ ಮುಗಿಯಾಕೆ ಬಂದಾಗ ಶಾಸಕರದ್ದು ವಿಧಾನಸೌಧದ ಮುಂದೆ ಒಂದು ಫೋಟೋ ಪ್ರೋಗ್ರಾಮ್ ಮಾಡ್ತಾರೆ. ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಸಭಾಪತಿಗಳು, ಎಲ್ಲ ಪಕ್ಷದ ಶಾಸಕರು ಕೂಡ ಒಂದು ಫೋಟೋ ತೆಗೆಸ್ತಾರೆ. ಹಂಗೆ ನಿಮ್ಮ ಫೋಟೋನು ಈಗ ಚೆನ್ನಾಗಿ ಒಂದು ತೆಗೆಸ್ಬೇಕಂತ ನಾನು ಹಾಕತ್ತೆ ಮನಸ್ಸಿನಾಗ. ಬಂಧುಗಳೇ,
ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ಪತ್ರಿಕಾ ರಂಗಕ್ಕೂ ಅದರದೇ ಆದಂಥ ಒಂದು ಜವಾಬ್ದಾರಿ, ಕರ್ತವ್ಯ ಮತ್ತು ಅವಕಾಶಗಳ ಐತಿ ಅನ್ನುವಂಥದ್ದು ಈಗಾಗಲೇ ಸರ್ವೇ ಸಾಮಾನ್ಯ ಆದಂಥದ್ದು. ಈಗಾಗಲೇ ಎಚ್ ಕೆ ಪಾಟೀಲ್ ಸಾಹೇಬರು ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಾನು ಬಂದ ನಂತರ ಅವರು ಏನು ಭಾವನೆಗಳನ್ನು ವ್ಯಕ್ತಪಡಿಸಿದ್ರು ಅವುಗಳಿಗೆ ನನ್ನ ಅನುಮೋದನೆ ಐತಿ ಅನ್ನುವಂಥ ಭಾವನೆಯನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ವಿಶೇಷವಾಗಿ ಪತ್ರಿಕಾರಂಗ, ಸರ್ಕಾರದ್ದಿರ್ಬೋದು, ವಿವಿಧ ರಂಗಗಳಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಎತ್ತಿ ತೋರಿಸುವ ಒಂದು ಬೃಹತ್ ಅಸ್ತ್ರ. ಅದನ್ನು ಪ್ರಯೋಗ ಮಾಡಿದ್ರೆ ಅದ್ರ ಬಗ್ಗೆ ನಮ್ಮದೇನು ಕೆಟ್ಟ ಅಭಿಪ್ರಾಯ ಇರೋದಿಲ್ಲ. ಸರ್ಕಾರ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಸ್ವಲ್ಪ ತನ್ನ ಜವಾಬ್ದಾರಿಯನ್ನು ಮರೆತು ಬೇರೆ ಕಡೆಗೆ ಹೊರಟಾಗ ಅದು ಸರಿ ದಾರಿಗೆ ತರುವಂಥ ಒಂದು ವ್ಯವಸ್ಥೆ ಏನಾದರೂ ಇದ್ದರೆ ಅದು ಪತ್ರಿಕಾ ರಂಗದಲ್ಲಿ ಮಾತ್ರ ಇದೆ. ಅದನ್ನು ತಾವು ಜವಾಬ್ದಾರಿಯುತವಾಗಿ ಮಾಡಬೇಕು, ಮಾಡ್ತೀರಿ. ಈಗ ಮಾಡೋದಕ್ಕಿಂತ ಇನ್ನಷ್ಟು ಹೆಚ್ಚು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ನೀವು ಮಾಡಿರಿ ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸ್ತಾ, ನನಗೂ ಸ್ವಲ್ಪ ಸಮಯ ಈ ಇಲಾಖೆಯ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ಒದಗಿತ್ತು. ಆವಾಗ ಕೂಡ ನನಗೇನು ಸಹಾಯ ಸಹಕಾರ ಮಾಡಬೇಕು, ಗದಗ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಆ ಸಹಾಯ ಸಹಕಾರವನ್ನು ನಾನು ಮಾಡಿದ್ದೆ. ಈಗ ಈ ರಾಜ್ಯದ ಹಿರಿಯರು, ಆತ್ಮೀಯರು ಆದಂಥ ಎಚ್ ಕೆ ಪಾಟೀಲ್ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದಾರೆ. ನಿಮಗಿದೊಂದು ಸುವರ್ಣ ಅವಕಾಶ. ನೀವು ಕೇಳೋಕ್ಕಿಂತ ಮೊದಲು ಅವರು ಆಫರ್ ಕೊಟ್ಟರು. 2 ವರ್ಷದೊಳಗೆ ನಮ್ಮಿಂದ ಏನೇನು ಆಗಬೇಕು ಅನ್ನುವಂಥ ಒಂದು ಬ್ರಾಡ್ ಲಿಸ್ಟ್ ಮಾಡಿರಿ, ಹಂತ ಹಂತವಾಗಿ ಅದನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಕೂಡ ನಾನು ತಿಳಿಸ್ಲಿಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ಒಟ್ಟಾರೆ ಪ್ರತಿಜ್ಞಾವಿಧಿಯನ್ನು ಹೇಗೆ ಅಂದರೆ ದೇವರ ಹೆಸರಲ್ಲಿ ಮತ್ತು ತಂದೆ ತಾಯಿ ಹೆಸರಿನಲ್ಲಿ ಸ್ವೀಕಾರ ಮಾಡಿದ್ದಾರೆ ಅಂದಾಗ ಬಹಳಷ್ಟು ಏನು ಇಲ್ಲಿ ಪ್ರಾಮಾಣಿಕತೆ ಬೇಕು. ಮುಂಬರುವ 3 ವರ್ಷದ ಅವಧಿ 2025ರಿಂದ 2028 ಗದಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯಕ್ಕೆ ಮಾದರಿಯಾಗಿದೆ, ಹಾಗಿರಬೇಕು ಅನ್ನೋದು ಒಂದು. ಪತ್ರಿಕೋದ್ಯಮ ಇಡೀ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಗದಗ ಜಿಲ್ಲೆ ಮಾದರಿಯಾಗಿದೆ. ಬಹಳಷ್ಟು ಅತ್ಯುತ್ತಮವಾದಂಥ ಪತ್ರಕರ್ತರು ಇಲ್ಲಿದ್ದಾರೆ, ಹಿರಿಯರು ಎಲ್ಲರೂ ಮಾಡಿದ್ದಾರೆ, ಆ ಹೆಸರನ್ನು ತಂದು ಕೊಟ್ಟಿದ್ದಾರೆ. ಜೊತೆಗೆ ಇದು ಮುದ್ರಣ ಕಾಶಿ ಅನ್ನುವಂಥ ಒಂದು ಹೆಸರಿದೆ. ಸೊ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಸಂಘ ಒಕ್ಕಟ್ಟಿನಿಂದ ಇರಬೇಕು, ಅದು ಪತ್ರಿಕಾ ವ್ಯವಸ್ಥೆಯಲ್ಲಿ ಇರಲಿ, ಪತ್ರಿಕಾ ವಿತರಕರ ವ್ಯವಸ್ಥೆಯಲ್ಲಿ ಇರಲಿ, ಆಮೇಲೆ ಬರವಣಿಗೆಯ ವ್ಯವಸ್ಥೆಯಲ್ಲಿ, ಅಂದರೆ ಎಲ್ಲಿ ಯುನಿಟಿ ಇರುತ್ತೋ ಅಲ್ಲಿ ಸ್ಟ್ರೆಂತ್ ಇರುತ್ತೆ ಅಂತ. ಆ ನಿಟ್ಟಿನಲ್ಲಿ ಸಂಘ ಇರಬೇಕು. ಒಳಬೇಗುದಿ, ಅಂತಹ ಕಲಹ ಇವಿರಬಾರ್ದು. ಅಂದಾಗ ಮಾತ್ರ ಉತ್ತಮವಾದಂಥ ಒಂದು ಬೆಳವಣಿಗೆ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಸರ್ಕಾರ ಏನೆಲ್ಲ ಕೊಟ್ಟರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಸ್ವೀಕರಿಸಬೇಕು. ಜೊತೆಗೆ ಪತ್ರಕರ್ತರು ಪ್ರಾಮಾಣಿಕವಾಗಿರಬೇಕು. ನಿಮ್ಮ ಆತ್ಮಾವಲೋಕನೆಯನ್ನು ಮಾಡಿಕೊಳ್ಬೇಕು ಪ್ರತಿನಿತ್ಯ, ನಾನು ಸರಿ ಇದ್ದೀನಾ ಅನ್ನೋದನ್ನು. ಅಂದಾಗ ಮಾತ್ರ ನೀವು ಭ್ರಷ್ಟ ವ್ಯವಸ್ಥೆ ವಿರುದ್ಧ ಬರೀಲಿಕ್ಕೆ ಸಾಧ್ಯತೆ ಇದೆ. ನಾವು ಭ್ರಷ್ಟರಾದರೆ ಭ್ರಷ್ಟತೆ ವ್ಯವಸ್ಥೆ ಬಗ್ಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಚಿಂತನೆ ಆಗಬೇಕು. ಆಮೇಲೆ ಈ ಪತ್ರಿಕಾ ಭವನ ಉಪನ್ಯಾಸಗಳು ನಡೀಲಿ, ಇಲ್ಲಿ ತರಬೇತಿಗಳು ನಡಿಬೇಕು. ಆಮೇಲೆ ಹಿರಿಯ ಪತ್ರಕರ್ತರು, ಅವರಿಗೆ ಏನು ಕಿರಿಯ ಪತ್ರಕರ್ತರಿಗೆ, ಯುವ ಬರಹಗಾರರಿಗೆ, ಯುವ ಪತ್ರಕರ್ತರಿಗೆ ಎಷ್ಟು ಸಾಧ್ಯ ಆದಷ್ಟು ಒಂದಿಷ್ಟು ಉಪನ್ಯಾಸಗಳನ್ನು, ಅಂದರೆ ಪತ್ರಿಕೋದ್ಯಮ ಅಂದರೆ ಏನು, ಹೇಗೆ ನಡೆದು ಬಂತು, ಹೇಗೆ ನಡಿಬೇಕು, ಮುಂದೆ ಹೇಗೆ ಆಗಬೇಕು, ಇವನ್ನೆಲ್ಲ ಹಂಚಿಕೊಳ್ಬೇಕು. ಪತ್ರಿಕಾ ಭವನ ಬಹಳ ಒಂದು ಪಾವಿತ್ರಿತವಾದಂಥ ಒಂದು ಸ್ಥಳ ಅದು. ಇದು ಸಾರ್ವಜನಿಕ ಸ್ವತ್ತು, ಇದನ್ನು ಸದುಪಯೋಗ ಮಾಡಿಕೊಳ್ಬೇಕೆ ವಿನ ದುರುಪಯೋಗ ಆಗಬಾರ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಚಿಂತನೆ ಮಾಡಿ ಬಲಿಷ್ಠವಾದಂಥ ಪತ್ರಕರ್ತರ ಸಂಘ ಆಗಬೇಕು. ಪತ್ರಿಕೋದ್ಯಮ ಗದಗಿನ ಪತ್ರಿಕೋದ್ಯಮ ಅಥವಾ ಗದಗ ಜಿಲ್ಲೆಯ ಪತ್ರಿಕೋದ್ಯಮ ಇನ್ನಷ್ಟು ಮತ್ತಷ್ಟು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು. ಆ ನಿಟ್ಟಿನಲ್ಲಿ ಪತ್ರಕರ್ತರು ಸೃಜನಶೀಲರಾಗಿ, ಚಿಂತನಾಶೀಲರಾಗಿ, ಅಧ್ಯಯನಶೀಲರಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ಈ ಎಲ್ಲ ಸಮಾರಂಭದ ಚಿಂತನೆ ಇತ್ತು. ನೂತನ ಪದಾಧಿಕಾರಿಗಳಿಗೆ ನಮ್ಮ ಆಸ್ಕ್ ಟಿವಿ ಪರವಾಗಿ ಅಭಿನಂದನೆ ಸಲ್ಲಿಸಿ, ಒಟ್ಟಾರೆ ಪತ್ರಕರ್ತರ ಸಂಘ ಉತ್ತಮವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗಲಿ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ನಮಸ್ಕಾರ.